ಹಾಯ್ ಹೇಳಿ ಫ್ರೆಂಡ್ಸ್ ಎಲ್ಲ ಮಚ್ಚ ಕೀ ಮುರಿದೋಗಿರಂಗಾಯ್ತು ಗಾಯ್ಸ್. ಬನ್ನಿ ನಮ್ಮ ಪೊಲೀಸರ ಹತ್ರ ಸಬ್ಸ್ಕ್ರೈಬ್ ಮಾಡ್ಸೋಣ. 2 ಸೆಕೆಂಡಲ್ಲಿ ಕತ್ಲೆ ಆಗೋಯ್ತು. ಇವರು ಪೇಷಂಟ್ ಮಂಕಬಿಟ್ಟಾರೆ. ಸೊ ಜಸ್ಟ್ ನಾವು ಅಣ್ಣಾಮಲೈ ಟೈಗರ್ ರಿಸರ್ವ್ನ ಎಂಟ್ರಿ ಆದ್ವಿ. ಭಾರಿ ಫೈಟ್ ನಡೀತಿದೆ. ಕಾರ್ಬನ್ ಸೈಡ್ ನೋಡಿ ಗಾಡಿ ಯಾವ ರೇಂಜಿಗೆ ಕೆಟ್ಟಂಗೆ ನಿಂತಿದೆ ಅಂತ. ಇಲ್ಲಿಂದ ಡೈರೆಕ್ಟ್ ಮತ್ತೆ ಹೋದ್ರೆ ಬೆಂಗಳೂರೇನೆ. ಹೆವಿ ಹಾರ್ಡ್ ವರ್ಕರ್ ಡ್ರೈವರ್ ಮಾಡ್ಕೊಬಿಡೋಣ. ಈಗ ಇನ್ನು ಜಸ್ಟ್ ಬೆಂಗಳೂರಿಗೆ ರೀಚ್ ಆದ್ವಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್. ನಾವು ಬಂದು ಹತ್ತತ್ರ 1 ಅವರ್ ಆಯ್ತು, ಇನ್ನ ಬಂದಿಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹಲೋ. ಹರ್ಷ ಮತ್ತೆ ಜಗ್ಗುನಿಂದ ಸಿಕ್ಕಾಪಟ್ಟೆ ಲೇಟ್ ಆಯ್ತು. ಅವ್ರಿಬ್ರು ಮಕ್ಕಳು ಹೋಗಿರಿ. ಸೊ ಇವಾಗ ಚನ್ನಪಟ್ಟಣಕ್ಕೆ ಹೋಗಿ ಅಲ್ಲಿ ಇನ್ನೊಂದು ಕಾರ್ ಎತ್ಕೊಂಡು ಡೈರೆಕ್ಟ್ ಘಾಟ್ ಇವಾಗ ಕ್ಯಾನ್ಸಲ್ ಎಲ್ಲ ಹೋಗೋದು ಗೆಸ್ ಮಾಡಕ್ಕೆ ಯಾವ ಘಾಟ್ ಮೇಲೆ ಹೋಗ್ತೀವಿ ಅಂತ ನಮಗೂ ಕ್ವಶನ್ ಮಾರ್ಕ್, ನಿಮ್ಗೂ ಕ್ವಶನ್ ಮಾರ್ಕ್. ಕಮೆಂಟ್ ಅಲ್ಲಿ ತಿಳಿಸಿ ನೋಡೋಣ. ಲೆಟ್ಸ್ ಗೋ ಮೀಟ್ ಇನ್ ಚನ್ನಪಟ್ಟಣ. ಹಾಯ್ ಹೇಳಿ ಫ್ರೆಂಡ್ಸ್ ಎಲ್ಲ ಜಾಗ ನೋಡಪ್ಪ, ಇಲ್ಲೇ ಗಿರಿ ಕಾಣಿಸ್ತಾನೆ ಇಲ್ಲ. ಇಲ್ಲಿದ್ದಾನೆ. ನೋಡಿ ಜಗದೀಶ್ ಅವ್ರು ಇಲ್ಲಿ ಹುಡುಗರಲ್ಲೇ ಇವಾಗ ಬಂದಿದ್ದೀನಿ. ಲೇಟ್ ಆಗ್ಬಿಟ್ಟೈತೆ. ಲೇಟ್ ಆಗಿ ಕಾಲೇ ಬಂದವನೇ ಮುಂದೆ ದರ್ಶನ್ ನೋಡ್ರಿ. ಕಾಲೇ ನಿಮ್ಗೆ ಕಾರಣ ಆಲೆ ಹೋಗಿದ್ದು ಬಂದಿದ ತಕ್ಷಣ ಅಲ್ಲೇ ಚೆನ್ನಾಗಿ ಉಬ್ಬಿಸ್ಕೊಂಡಿದ್ದೀವಿ. ನೋಡ್ರಿ ಈ ನನ್ನ ಮಗನಿಂದಾನೆ ಲೇಟ್ ಆಗಿದ್ದು. ಬೇಗ ಬಂದು ಇವ್ನ ಬಸ್ಸಾಗ ಕಾಯ್ಕೊಂಡು ಕೂತಿದ್ದೆ. ಮಲ್ಗಿದ್ದಲ್ಲ ನೀನು 10 ಗಂಟೆ ವರ್ಷ ನಿಮ್ಮಮ್ಮನ ಫೋನು ಟ್ರೈನಲ್ಲೇ ಇದೀವಿ ಅಂತ ನಂಬ್ಕೋಬೇಕು. ಹಂಗೆ ಆಕ್ಟಿಂಗು ಮಾಡ ಎತ್ತ ರಿಸೀವ್ ಮಾಡ. ಬಿಸಿ ಮದ್ದೂರೊಳೆ ಸರ್, ಮದ್ದೂರೊಳೆ ಬೇಕಾ? ಸ್ನೇಹಿತರೆ, ಇನ್ನೇನು ಚನ್ನಪಟ್ಟಣಕ್ಕೆ ಬಂದ್ವಿ. ಇವಾಗ ಪಿಕ್ ಮಾಡಬೇಕು ದರ್ಶನ್ ಅವ್ರನ್ನ. ಪೊಲೀಸ್ ಅವರು ಗಾಡಿ ಡಾಕ್ಯುಮೆಂಟ್ಸ್ ಚೆಕ್ ಮಾಡಕ್ಕೆ ಅಂತ ನಿಲ್ಲಿಸ್ಕೊಂಡಿದ್ದಾರೆ. ಸೊ ಇನ್ನೇನು ಹೊರಡೋಣ ಇಲ್ಲಿಂದ ಡೈರೆಕ್ಟು. ಲೆಟ್ಸ್ ಗೋ. ನೋಡಿ ಮರ್ತೋದೆ ನಾನು. ಸೊ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡ್ತಿದ್ದಾರೆ. ಅದಾದ ತಕ್ಷಣ ಹೊರಡೋದೆ ಇಲ್ಲಿಂದ. ಶಿಫ್ಟ್ ಇಸ್ಕೊಂಡು ಡೈರೆಕ್ಟ್ ಹೋಗ್ತೀವಿ. ಬನ್ನಿ ಹೋಗೋಣ ಮುಂದೆ. ಇರು ಕಿಟಕಿ ತೆಗಿಸೋದು. ಸೊ ಬನ್ನಿ ನಮ್ಮ ಪೊಲೀಸರ ಹತ್ರ ಸಬ್ಸ್ಕ್ರೈಬ್ ಮಾಡ್ಸೋಣ. ಮಚ್ಚ ಕೀ ಮುರಿದೋಗಿರಂಗಾಯ್ತು. ಇಲ್ಲೆಲ್ಲರೂ ಡೂಪ್ಲಿಕೇಟ್ ಮಾಡಿಸ್ಕೊಬೋಣ ಅಪ್ಪ. ಇಲ್ಲೆಲ್ಲರೂ ಅವನಿಗೆ ಗೊತ್ತಿರುತ್ತೆ, ಡೂಪ್ಲಿಕೇಟ್ ಮಾಡಿಸ್ಕೊಬೋಣ. ನಾವೇ ಗೈಸ್, ನಾನ್ ವೆಜ್ ಮಾಡೋಕ್ಕೆ ನಮ್ಮ ಹುಡುಗರೆಲ್ಲ ಐಟಮ್ಸ್ ತಗೊಳ್ತಿದ್ದಾರೆ. ಏನೇನು ತಗೊಳ್ತಿದಾರೋ ನೋಡೋಣ ಬನ್ನಿ. ಅಣ್ಣ ಒಂದು ಆಯ್ ಹಾಯ್ ಹೇಳಿ ಅಣ್ಣ. ನಮ್ಮ ಒಂದು ಆಯ್ ಹೇಳೋಣ. ನಾನು ರಾಗಾಯ್ತಣ್ಣ.
ಹಾಯ್ ಹೇಳೋಣ, ರೆಸ್ಪೆಕ್ಟೇ ಇಲ್ಲ. ಸಬ್ಸ್ಕ್ರೈಬ್ ಆಗ್ಬಿಡೋಣ ಬಕಾಸುರ ಆನ್ ಡ್ಯೂಟಿ ಅಂತ ಚಾನಲ್ಲು. ವಾಪಸ್ ಬರೋಸ್ಗೆ ಬಾಯ್ ಬಾಯ್ ಬಾಯ್. ಹಾಂ ಬಕಾಸುರ ಆನ್ ಡ್ಯೂಟಿ. ಹೌದಾ, ಅವಾಗ ದಪ್ಪ ಇದೆ, ಈಗ ಸಣ್ಣಾಗಿನಿ. ಬಾಯ್ ಬಾಯ್ ಅಣ್ಣ. ಬ್ರೋ ನೋಡಿ ಇಲ್ಲ ಬ್ರೋ ಹೇಳು ಬ್ರೋ ಸಬ್ಸ್ಕ್ರೈಬರ್ಸ್ ಏನು ಹಾರ್ಲಿಕ್ಸ್ ತಿನ್ನಿ. ಇವನು ಒಳ್ಳೆ ಪಾಣಿ ಇದ್ದಂಗವನೇ ಹಾರ್ಲಿಕ್ಸ್ ತಿಂತವನೆ. ಏಯ್ ಇಳಿದ ಕಲಿಕೆ 20 ಮಿನಿಟ್ಸು ನಾನು ಶಿಫ್ಟ್ ಆಗ್ತೀನಿ. ಯಾವುದೇ ಕಾರಣಕ್ಕೂ ಇಲ್ಲ, ಖಂಡಿಸ್ತೀನಿ ಇದನ್ನ. ಶಿಫ್ಟ್ ಆಗ್ತೀನಿ. ನಾವು ಇವತ್ತು ಹೋಗ್ತಾ ಇರೋಂಥ ಟ್ರಿಪ್ ಈಗ ಸ್ಟಾರ್ಟ್ ಆಗ್ತಾ ಇದೆ. ಭರತ್ ಪೆಟ್ರೋಲಿಯಂ ಅಲ್ಲಿ ಫ್ಯೂಲ್ ಅಪ್ ಮಾಡ್ಕೊಳಕ್ಕೆ ಅಂತ ನಿಲ್ಸಿದೀವಿ. ಎಲ್ಲ ಒಂದು ಹಾಗೆ ಫುಲ್ ಟ್ಯಾಂಕ್. ಇವಾಗ ಇನ್ನೊಂದು ಕಾರ್ ಇಸ್ಕೊಂಡು ಎಲ್ಲ ಅದಕ್ಕೆ 5 ಜನ ಇದಕ್ಕೆ 5 ಜನ ಡಿವೈಡ್ ಆಗಿ ಈಗ ನಾವು ಹೋಗ್ತಾ ಇದ್ದೀವಿ ಮುನ್ನಾರ್ ಕಡೆಗೆ. ಸ್ನೇಹಿತರೆ, ರೋಡ್ ಮಧ್ಯೆ ಒಂದು ಫೋಟೋಗೆ ಅಂತ ಸ್ಟಾಪ್ ಕೊಟ್ವಿ. ಈಚೆ ನೋಡ್ತಾ ಇರ್ಬೋದು, ಇನ್ನೇನು ಫಾರೆಸ್ಟ್ ಎಂಟ್ರಿ, ನವಿಲ್ ಕೂಗೋ ಸೌಂಡ್ ಎಲ್ಲ ಕೇಳಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಸೊ ಮುಂದೆ ನಿಮಗೆ ಕಾಣಿಸ್ತಾ ಇಲ್ಲ, 2 ಸೆಕೆಂಡಲ್ಲಿ ಕತ್ಲೆ ಆಗೋಯ್ತು. ಸೊ ಈ ಕಡೆ ಈಚೆ ಗುಂಡಿ ಕಾಣಿಸ್ತಾ ಇಲ್ಲ ನಿಮಗೆ. ಈ ಕಡೆ ಮತ್ತು ಆಚೆ ರೋಡ್ ಸೈಡಲ್ಲಿ 2 ಕಡೆನೂ ಗುಂಡಿ ತೋಡಿದ್ದಾರೆ, ತುಂಬ ದೊಡ್ಡದು. ಏನಕ್ಕೆ ಅಂದರೆ ಪ್ರಾಣಿಗಳು ರೋಡಿಗೆ ಬರಬಾರ್ದು ಅಷ್ಟು ಈಸಿಯಾಗಿ ಅಂತ ಗುಂಡಿ ತೋಡಿದ್ದಾರೆ. ಸೊ ಈ ಕಡೆ ನಿಲ್ಲೋದು ತಪ್ಪೇನೆ ಆ್ಯಕ್ಚುಲಿ. ಸೊ ಬನ್ನಿ ಡೈರೆಕ್ಟ್ ಬೇಗ ಬೇಗ ಡೆಸ್ಟಿನೇಷನ್ ರೀಚ್ ಆಗೋಣ. ಲೆಟ್ಸ್ ಗೋ. ಏನು ಕಾಣಿಸ್ತಾ ಇಲ್ಲ, ಆದರೂ ಕಾಣಿಸ್ತೈತೆ ನಮಗೆ. ಆಫ್ ರೋಡ್ ಇಲ್ಲಿ ಇಳಿದು ತೋರಿಸ್ಬೋದು ನಿಮಗೆ ಮುಂದೆ ಲೈಟಲ್ಲಿ. ಬಟ್ ಏನಾದ್ರು ಬಂದು ಬಾಯಿ ಹಾಕ್ಬಿಟ್ರೆ ಅಂತ ಭಯ. ಅಲ್ಲಿ ನೋಡಿ ಹೆಂಗ್ ಕಾಣಿಸ್ತಾ ಇದ್ಲ, ರೈಟ್ ಸೈಡಲ್ಲೆಲ್ಲ ಬೆಟ್ಟ, ಏನು ಅದಕ್ಕೆ ನಾನು ಹಿಡಿಯಲ್ಲ. ಸೊ ಸ್ನೇಹಿತರೆ ನೋಡಿ ಗಾಡಿ ಯಾವ ರೇಂಜಿಗೆ ಕೆಟ್ಟಂಗೆ ನಿಂತಿದೆ ಅಂತ. ಬಜ್ಜಿದ್ರೊಳಗೆ ನಿಂತೋಗ್ಬಿಟ್ಟೈತೆ ಗುರು ಇದು. ಇವ್ರು ಲಾರಿ ಅವ್ರು ಪರದಾಡ್ತಿರೋದು ನೋಡು, ಅಲ್ಲಿ ಟಚ್ ಆಯ್ತೈತಲ್ಲಿ ಮೇಲೆ. ಏನು ಮಾಡಂಗಿಲ್ಲ, ಅದೇನೋ ಲಾಕ್ ಆಗ್ಬಿಡ್ತವೆ ಆ ಕಡೆ ಈ ಕಡೆ, ಏನು ಮಾಡೋಕ್ಕಾಗಲ್ಲ. ಹಂಗೆ ಲಾರಿಗಳು ಭಾರಿ ಕಷ್ಟಪಡ್ತಾರೆ ಇವರು. ಸರಿ ಹೇಳ್ಕೊಡ್ತೀನಿ, ಆಫ್ ಮಾಡ್ಬಿಡ್ಲ. ಇವನು ಒಳ್ಳೆ ಲೈಟ್ ಹಾಕಿಸ್ಕೊಂಡವ್ ನೋಡಿ ಹಿಂದಕ್ಕೆ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಇನ್ನ 200 ಕಿಲೋಮೀಟರ್ ಹೋಗ್ಬೇಕು, ಅರ್ಧ ದಾರಿ ಬಂದಿದೀವಿ ಅಷ್ಟೇ. ಹೋಗುವ. ಏನಿದು ಎಣ್ಣೆನಾ? ಇಲ್ಲಪ್ಪ, ಲೆಮನ್ ಜ್ಯೂಸ್. ಎಣ್ಣೆನೂ ಕುಡಿತಿರ್ತೀರಿ ಮಾಡಲ್ಲ ನೀವು? ಕಣ್ಣು ಕುಡಿಬೇಡ, ಇವರು ಪೇಷಂಟ್ ಮಂಕಬಿಟ್ಟವ್ರೆ. ಸೊ ಏನು ಇವಾಗ ಕುಡಿಲ್ಲ, ಲೈಟ್ ಫ್ಲಾಶ್ ಲೈಟ್ ಆಫ್ ಮಾಡ್ಲಾ? ಇರಲ್ಲ, ಲಾಕ್ ಮಾಡ್ತಿದ್ದೀನಿ. ಬರೀ ಹೋಗಂತ ಆಫ್ ಮಾಡೋಣ. ಸೊ ಸ್ನೇಹಿತರೆ, ಅಲ್ಲಿ ಒಂದು ಜಾಗದಲ್ಲಿ ಒಂದು 3 ಅವರ್ಸ್ ನಿದ್ದೆ ಮಾಡಿ ಈಗ 6ಗೆ ಬಿಟ್ವಿ. 5:40 ಬಿಟ್ವಿ ಆ್ಯಕ್ಚುಲಿ. ಇಲ್ಲೇ ಮುಂದೆ ಒಂದು ಟೀ ಕುಡ್ಕೊಂಡು ಈಗ ಹೊರಡ್ತಾ ಇದ್ದೀವಿ. ಸೊ ಗಾಡಿ ಎಲ್ಲ ಫುಲ್ಲು ಈಟಪ್ ಆಗಿದೆ, ಸ್ವಲ್ಪ ದೂರ ಬಂದಿದ್ದೀವಿ. ಸೊ ಈಗ ಡೈರೆಕ್ಟು ಅಣ್ಣಾಮಲೈ ಟೈಗರ್ ರಿಸರ್ವ್ ಇಂದ ಹಾಸಿ ಮುನ್ನಾರ್ ರೀಚ್ ಆಗ್ತೀವಿ. ಇನ್ನು 80 ಕಿಲೋಮೀಟರ್ಸ್ ಇದೆ. ಸೊ ಇನ್ನು 80 ಕಿಲೋಮೀಟರ್ಸ್ ಇದೆ, ಇನ್ನೇನು ಬಿಡ್ತೀವಿ. ಅಣ್ಣಾಮಲೈ ಟೈಗರ್ ರಿಸರ್ವ್ 88 ಕಿಲೋಮೀಟರ್ ತಲೆಗೆ ಹಾಕ್ತೀರಾ? ಸೊ ಬನ್ನಿ, ಹೋಗ್ತಾ ಹೋಗ್ತಾ ಮುಂದೆ ಸಿಗೋಣ. ಸೊ ಈಗಿನ್ನು ಅಣ್ಣಾಮಲೈ ಟೈಗರ್ ರಿಸರ್ವ್ಗೆ 50 ರೂಪೀಸ್ ಎಂಟ್ರಿ ಫೀಸ್ ಇದೆ, ಕಾರ್ಗೆ ಮತ್ತು ಲೈಟ್ ವೆಹಿಕಲ್ಸ್ಗಳಿಗೆ. ಲಾರಿಗೆಲ್ಲ 100 ರೂಪೀಸು, ಲಾರಿ ಬಸ್ಗೆಲ್ಲ. ಸೊ ಪೇ ಮಾಡಿ ಇವಾಗ ಒಳಗಡೆ ಎಂಟ್ರಿ ಆದ್ವಿ. ಏನಾದರೂ ಸೈಟ್ ಸೀಯಿಂಗ್ ಆಗುತ್ತಾ ನೋಡೋಣ ಬನ್ನಿ. ಆ ಥರ ನೋಡಿ ಗೈಸ್, ನಿದ್ದೆ ಹೊಡಿತಾನೆ ಇದ್ದಾನೆ. ಇಂಥವ್ರು ಇರ್ತಾರೆ ಗೈಸ್ ನಿಮ್ಮ ಗ್ಯಾಂಗಲ್ಲೂ, ಅಂಥವ್ರು ಟ್ಯಾಗ್ ಮಾಡಿ. ಪ್ರತಿಯೊಬ್ಬ ಗ್ಯಾಂಗಲ್ಲೂ ಇಂಥವ್ರು ನಿದ್ದೆ ಹೋಗೋರು ನಿಂಗೆ ಇರ್ತಾರೆ. ಫುಲ್ ಎಂಜಾಯ್ಮೆಂಟ್ ಜಾಗದಲ್ಲಿ. ಅದು ಎಂತ ವ್ಯೂ ಐತೆ. ಬೆಳಗ್ಗೆ ಗುಡ್ ವೈಬ್ಸ್ ಅಲ್ಲಿ ಹೋಗ್ತಾ ಇದೀವಿ, ಅದು ನಿದ್ದೆ ಹೋಗ್ತಾ ಇದ್ದಾನೆ. ಚಿರ್ತನೆ ಬಂದು ಆಯ ಅಂದ್ರೂ ಮಲ್ಗೋಣ.
ಏನೇನೋ ಬಿಲ್ಡಪ್ ಕೊಟ್ಟಿವಿ ಇದ್ರ ಬಗ್ಗೆ. ವೇಸ್ಟ್ ನನ್ನ ಮಗ. ಮಧ್ಯೆ ಬುಸಿ ಕರಡಿ ಓ ಇಲ್ಲ ಚಿರತೆ ಝೋನ್ ಕಾಣಿಸಲ್ಲ ಬಿಡು. ಆಫ್ ಮಾಡು, ಮೆಮೊರಿ ಸುಮ್ಮನೆ ವೇಸ್ಟ್. ಎದ್ದೇಳ ಬೇಗ. ಬಂತು ಫಾಲ್ಸ್, ವಾಟರ್ ಫಾಲ್ಸ್ ನೋಡಿಲ್ಲ. ವಾಟರ್ ಫಾಲ್ಸ್ ಅವರು ಕೇರೆ ಬರ್ತಿಲ್ಲ. ಅವರು ಅಂತ ಇದ್ದಾನೆ, ಗೊರ್ಕೆ ಹೊಡಿತಾರೆ. ಕನ್ಸಲ್ಲಿ ಬಂದಿದ್ದಾರೆ. ಜಿಪ್ ಲೈನ್ ಟ್ರೈ ಮಾಡೋಣ ಅಂತ ಬಂದ್ವಿ, ಬಟ್ 9 ಗಂಟೆಗೆ ಓಪನ್ ಅಂತೆ. ಸೊ ಎಷ್ಟು ದೂರ ಇದೆ ಅಂತ ಒಂದ್ಸತಿ ನೋಡೋಣ ಅಂತ ಹೋಗ್ತಾ ಇದೀವಿ. ಎಲ್ಲಿ ಮೇಲ್ಗಡೆ ನೋಡಿ ಏನು ಸಕ್ಕತ್ತಾಗಿ ಕಾಣಿಸ್ತಿದೆ. ಫುಲ್ಲು ಅದ್ರ ಮಧ್ಯೆ ಹೋಗ್ಬೇಕು ನೋಡಪ್ಪ ಜಿಪ್ ಲೈನಲ್ಲಿ ಹೋದ್ರೆ, ಅವಾಗ ಸರಿ ಇರುತ್ತೆ. ಅಲ್ಲಿಂದ ಇಲ್ಲಿಗೆ ಬಂದು ಎಂಡ್ ಆಗ್ತೀವಿ ಅಷ್ಟೇ, ದೂರ ಏನಿಲ್ಲ ಇದು. ನೋಡಿ ಗಾಯ್ಸ್, ಯಾವತ್ತು ಇಷ್ಟೊತ್ತು ಮಲ್ಕೊಂಡಿದ್ದ, ಇವಾಗ ತಿಂತಾ ಇದ್ದಾನೆ. ಏನಕ್ಕೋ ಬಂದಿರೋದು ಮುನ್ನಾರ್ಗೆ? ತಿನ್ನಕ್ಕೆ ಮಲ್ಗಕ್ಕೇನೋ? ಸ್ನೇಹಿತರೆ, ಇನ್ನೇನು ಮುನ್ನಾರ್ಗೆ ಒಂದು 25 ಕಿಲೋಮೀಟರ್ಸ್ ಇದೆ. ಟೀ ಪ್ಲಾಂಟೇಶನ್ನು ಎಲ್ಲಿ ಸ್ಟಾರ್ಟ್ ಆಗಿದೆ ಅಂದರೆ ಫುಲ್ಲು ಅದೇ ಇದೆ ನೋಡಿ. ಫುಲ್ಲು ಬೆಟ್ಟ ಗುಡ್ಡದಲ್ಲೆಲ್ಲ ಅದೇನೆ. ನಾವು ನೋಡೋ ಅಷ್ಟು ದೂರಕ್ಕೂ ಅದೇ ಕಾಣಿಸುತ್ತೆ. ವ್ಯೂ ಮಾತ್ರ ಸಖತ್ತಾಗಿದೆ. ಅಲೆವ ಮನಕ್ಕೆ ನಿನ್ನ ನೆನಪು ಅತಿಯಾಗಿದೆ. ಬಾ ನೋಡು ಗೆಳತಿ, ನವಿಲು ಗರಿಯು ಮರಿ ಹಾಕಿದೆ. ಕಣ್ಣ ಮುಚ್ಚಾಲೆ ಆಡುತ್ತಾ ಜಸ್ಟ್ ನಾವು ಮುನ್ನಾರ್ಗೆ ರೀಚ್ ಆಗಿದ್ದೀವಿ. ಇನ್ನು ಇಲ್ಲಿಂದ ಒಂದು 11 ಕಿಲೋಮೀಟರ್ ಇದೆ ಅಷ್ಟೇ. ಫಸ್ಟು ಟಿಫಿನ್ ಮಾಡ್ಕೊಳ್ಳೋಣ, ಆಮೇಲೆ ಹೋಗೋಣ ಅಂತ ಅಂದ್ಕೊಂಡು. ಪಾರ್ಕಿಂಗ್ ಎಲ್ಲೂ ಇರಲಿಲ್ಲ, ಬರೀ ಜೀಪು ಆಟೋಗಳೇ ಇದಾವೆ ಇಲ್ಲಿ ಮುನ್ನಾರಲ್ಲಿ. ಹೆವಿ ಜೀಪು ಆಟೋಗಳೇ. ಅದರಲ್ಲಿ ಜೀಪ್ಗಳು ಹೆಂಗೆ ನಿಲ್ಸಿರ್ತಾರೆ ಅಂದರೆ, ಇಲ್ಲಿ ಮುಂದೆ ಒಂದಿದೆ ಸ್ಟ್ಯಾಂಡ್, ಬನ್ನಿ ತೋರಿಸ್ತೀನಿ. ಬರೀ ಜೀಪ್ಗಳೇ ನಿಲ್ಸಿದ್ದಾರೆ. ಸೊ ಅಲ್ಲಿ ಪಾರ್ಕ್ ಮಾಡಿ ಇವಾಗ ಟಿಫಿನ್ ಮಾಡೋಣ ಅಂತ ಹೋಗ್ತಾಯಿದ್ವಿ. ಟಿಫಿನ್ ಮಾಡ್ಕೊಂಡು ಡೈರೆಕ್ಟ್ ಸ್ಟೇಗೆ ಹೋಗಿ ಆಮೇಲೆ ಏನೇನು ಮಾಡ್ತೀವಿ ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ ಜೀಪ್ಗಳು ಹೆಂಗೆ ನಿಲ್ಸಿದ್ದಾರೆ ಅಂತ ಲೈನಿಗೆ. ಈ ಕಡೆ ಆಟೋ, ಈ ಕಡೆ ಆಟೋ, ಆ ಕಡೆ ಜೀಪು. ಬರೀ ಅಲ್ಲಿ ನೋಡಿ, ಅಲ್ಲಿ ಈ ಕಡೆ ಆಟೋ, ಜೀಪು. ಇಲ್ಲೂ ಒಂದು ಸ್ವಲ್ಪ ಜೀಪ್ ಕವರ್ ಮಾಡ್ಕೊಬಿಟ್ಟಾರೆ, ಈ ಕಡೆ ಜೀಪ್ಗಳು. ಸೊ ಈಗಿನ್ನು ಟಿಫಿನ್ ಮುಗಿಸ್ಕೊಂಡು ಬರ್ತಾ ಇದ್ವಿ ಹಂಗೇನೆ, ಕಾರ್ ಎತ್ಕೊಂಡು ಸ್ಟೇಗೆ ಹೋಗೋಣ ಅಂತ. ಅಲ್ಲೇ ಲ್ಯಾಟ್ರಿ ಟಿಕೆಟ್ಸ್ ಮಾಡ್ತಿದ್ರು. ನಮ್ಗೆ ಗೊತ್ತು ನಮ್ಮ ಜೀವನದಲ್ಲಂತೂ ಲಕ್ಕಿಲ್ಲ ಅಂತ, ಬಟ್ ಆದರೂ ಒಂದು ಟ್ರೈ ಮಾಡೋಣ ಅಂತ ನಾನು ಮತ್ತು ಅರ್ಜುನ್, ಹರೀಂದ್ರ ಒಂದಿಷ್ಟು ಲ್ಯಾಟ್ರಿ ಟಿಕೆಟ್ ತೊಗೊಂಡ್ವಿ. ನೋಡೋಣ ಯಾರ್ಯಾರು ಲಕ್ ಹೆಂಗಿದೆ ಅಂತ. ನನಗಂತೂ ಇಲ್ಲ, ನನ್ಗೈತೆ, ಚೆಕ್ ಮಾಡೋಣ. ನನ್ಗೈತೆ, ನೋಡೋಣ ಇವತ್ತೇನಾರು ಇವತ್ತೊಂದು 75 ಲಕ್ಷದ ಫಸ್ಟ್ ಪ್ರೈಸು ಏನಾದ್ರು ಅರ್ಜುನಿಗೆ ಬಂದರೆ ಈ ಟ್ರಿಪ್ಪು ಈ ಮಂತ್ ಎಂಡ್ ತನಕ ಎಕ್ಸ್ಟೆಂಡ್ ಆಗುತ್ತೆ. ಸೊ ಲಕ್ ಚೆಕ್ ಮಾಡೋದ, ಬನ್ನಿ. ಇರು ಮಚ್ಚ, ಹಂಗೆ ಹತ್ತೀನಿ ನಾನು, ಇಲ್ಲಿ ಜಾಗ ಇದೆ. ಸೊ ಸ್ನೇಹಿತರೆ, ನಾವು ಬುಕ್ ಮಾಡಿರೋಂಥ ಸ್ಟೇ ಬಂದು ಇದೇನೆ. ಸೊ ಫುಲ್ಲು ಈ ಬಿಲ್ಡಿಂಗ್ಗೆ 2 ದಿವಸಕ್ಕೆ ನಮಗೆ ತಗೊಂಡಿದ್ದೀವಿ. ಸೊ ಆ ಒಂದು ಬಿಲ್ಡಿಂಗಿಂದ ವ್ಯೂ ಪಾಯಿಂಟ್ ನೋಡಿ ನಮಗೆ ಹೆಂಗಿದೆ ಅಂತ. ಮೇಲೆ ನಿಂತು ನೋಡಿದ್ರೆ ಫುಲ್ಲು ಇದೇ ಕಾಣಿಸುತ್ತೆ. ಸೊ ಈಗ ಜಸ್ಟ್ ಬಂದ್ವಿ ಒಳಗೆ. ಸೊ ಬನ್ನಿ, ರೂಮೆಲ್ಲ ಯಾವ ಥರ ಇದೆ ಅಂತ ನೋಡೋಣ, ಒಳಗೆ ಹೋಗೋಣ. ನಮಗಿದೆ ಇರಲಿ ರೂಮು ಫಿಕ್ಸು. ನಮ್ಮ ರೂಮಿಗೆ ವ್ಯೂ ಪಾಯಿಂಟ್ ಓಪನ್ ಇಲ್ವಾ? ಇಲ್ಲಿದೆ ಬಟ್ ಅದಕ್ಕೆ
ಇನ್ನು ಬಿರಿಯಾನಿಗೆ ರೈಸ್ ಹಾಕ್ತವ್ರೆ ಜಗವರು. ಇವರು ನಮ್ಮ ಅಸಿಸ್ಟೆಂಟ್ ಇಲ್ಲಿ ನೀನಿಗೆ ಕೊಟ್ಬಿಟ್ಟು ಅದನ್ನ ಅಲ್ಲರ್ಸ್ ಕೆಂಪಗಾದ್ಮೇಲೆ ಹೇಳಿ ನನಗೆ. ಈಗ ಜಗವ್ರದ್ದು ಬಿರಿಯಾನಿ, ನಮ್ಮದು ಚಿಕನ್ ಫ್ರೈ ರೆಡಿ ಆಗ್ತಾ ಇದೆ. ಬನ್ನಿ, ಫುಲ್ ರೆಡಿ ಆದಮೇಲೆ ಊಟ ಮಾಡ್ತಾ ಸಿಗೋಣ. ಈಗ ಬಿರಿಯಾನಿ ರೆಡಿ ಆಗೈತೆ. ಓಕೆನಾ? ಹಂಗಾರೆ ಇನ್ನೇನು ರೆಡಿ ಆಗುತ್ತೆ ಇಲ್ಲ ಗಾಯ್ಸ್, ಬಿರಿಯಾನಿ ರೆಡಿ ಆಗಿದೆ. ಈಗ ಚಿಕನ್ ಮಸಾಲ ಫ್ರೈ ನನಗೆ ಏನು ಮಾಡ್ತೀನಿ ಗೊತ್ತಿಲ್ಲ, ಒಟ್ನಲ್ಲಿ ಚೆನ್ನಾಗಿ ಮಾಡ್ತೀನಿ. ಪರವಾಗಿಲ್ಲ, ಹೆಸರಿಲ್ಲ ಅದಕ್ಕೆ. ಇದಾದ ತಕ್ಷಣ ಕಬಾಬ್ ಮಾಡಿ ಆದಷ್ಟು ಬೇಗ ಊಟಕ್ಕೆ ಕೂರೋಣ. ಬನ್ನಿ ಇವರಿಬ್ರು ಗಾಯ್ಸ್, ಇಬ್ರು ಕುತ್ಕೊಂಡು ಬರೀ ಮಾತಾಡೋದೇ ಆಗೈತೆ, ಒಂಚೂರು ಹೆಲ್ಪ್ ಏನು ಮಾಡ್ತಾ ಇಲ್ಲ. ಗುಡ್ ಮಾರ್ನಿಂಗ್. ಮುನ್ನಾರ್ ರೈಡ್ನ ಡೇಟು ಮೊದಲನೇ ದಿನದಲ್ಲಿ ಏನೂ ಮಾಡಿಲ್ಲ, ರೆಸ್ಟ್ ಮಾಡಿ ಬರಬೇಕಾದ್ರೆ ಪ್ಲೇಸಸ್ನ ನೋಡಿಕೊಂಡು ನಾವೇ ಕುಕ್ ಮಾಡಿಕೊಂಡು ತಿಂದ್ವಿ. ನೆನ್ನೆ ನೋಡಿದ್ರಿ, ನೆನ್ನೆ ಲಾಗಲ್ಲಿ ಏನು ಕುಕ್ ಮಾಡಿದ್ವಿ ಎಲ್ಲ. ಸೊ ಇವತ್ತು ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಎಲ್ಲ ರೆಡಿ ಆಗ್ತಾಯಿದ್ದಾರೆ. ಯಾವ್ಯಾವ ಪ್ಲೇಸು ಏನು ಅಂತ ನನಗೊಂಚೂರು ಐಡಿಯಾ ಇಲ್ಲ, ಎಲ್ಲ ಪ್ಲ್ಯಾನ್ ಮಾಡಿದ್ದಾರೆ. ಸೊ ನಾನು ಬ್ಲೈಂಡಾಗಿ ಹೋಗ್ತಾ ಇದ್ದೀನಿ ಆ್ಯಂಡ್ ಎಕ್ಸ್ಪ್ಲೋರ್ ಮಾಡ್ತೀವಿ ಅಷ್ಟೇ. ಸೊ ನಾನು ಈಗೆದ್ದೆ, ಟೈಮ್ ಬಂದ್ಬಿಟ್ಟು ಆಲ್ರೆಡಿ 9 ಆಗಿದೆ. ಸೊ ಬನ್ನಿ, ಏನೇನು ಎಕ್ಸ್ಪ್ಲೋರ್ ಮಾಡ್ತೀನಿ ಎಲ್ಲ ತೋರಿಸ್ಕೊಡ್ತೀನಿ, ನೋಡೋಣ ಬನ್ನಿ. ಅರ್ಜುನ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಬೇಗ ಬೇಗ ರೆಡಿ ಆಗು. ಓ ಎಲ್ಲ ರೆಡಿನಾ? ರೆಡಿನಾ? ಹಿಂಗೆ ರಾ ನೋಡಿ, ಎಲ್ಲ ವಾಶ್ ಮಾಡ್ತವ್ರೆ ನೋಡಿ, ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ. ಎಲ್ಲ ರೆಡಿನಾ? ಫುಲ್ ರೆಡಿ. ಫಾಲ್ಸ್ ಬೈತಿದ್ವಿ ನೋಡ್ರಿ. ಏನು ದೊಡ್ಡ ಆ್ಯಟಿಟ್ಯೂಡ್ ಕಿಂಗ್ ಥರ ನಿಂತವ್ರೆ. ಬಾಬುರಾವ್ ಸ್ಟೈಲೇ. ಬಾಬುರಾವ್ ಸ್ಟೈಲ್ ಮಾಡೋ. ಬಂದರು ನೋಡ್ರಿ, ನೋಡಿದೆ ಯೂಟ್ಯೂಬರ್ ದರ್ಶನ್. ಹಾಯ್, ಜಿಪ್ ಲೈನ್ ಮಾಡ್ತೀರಾ ಫ್ರೆಂಡ್ಸ್? 1000 ರೂಪಾಯಿ ಫೋನ್ಪೇ ಮಾಡಿಬಿಡಿ. ಫ್ರೆಂಡ್ಸ್, ಈಗಿನ್ನು ರಿಪಲ್ ವಾಟರ್ ಫಾಲ್ಸಿಗೆ ಬಂದ್ವಿ. ರಿಪಲ್ ವಾಟರ್ ಫಾಲ್ಸ್ಗೆ ಇಲ್ಲಿ ಜಿಪ್ ಲೈನ್ ಇದೆ, 500 ಅಂತ 2 ಸೈಡು. ಬಟ್ ಇಲ್ಲಿ ದೂರ ಇದೆಯಾ ಹತ್ರ ಇದೆಯಾ ನಮಗೆ ಗೊತ್ತಿಲ್ಲ, ಎಷ್ಟು ಬೇಗ ಹೋಗ್ತೀವಿ ಅಂತ. ಒಂದ್ಸತಿ ಟ್ರೈ ಮಾಡೋಣ. ಈಗ ಅಡಲ್ಟ್ಸ್ಗೆ ಪರ್ ಪರ್ಸನ್ 25 ರೂಪೀಸ್ ಎಂಟ್ರಿ ಟಿಕೆಟ್ ಇದೆ ಇಲ್ಲಿ. ಸೊ ತಗೊಂಡು ಹೋಗ್ತಾ ಇದ್ದೀವಿ. 500 ಹೋಗಿ ಬರೋಕ್ಕೆ, 400 ಫಾರ್ 2 ಪರ್ಸನ್ಗೆ. ಇನ್ಸ್ಟಾ 360 ರೆಕಾರ್ಡಿಂಗು 10 ಫೋಟೋಸ್ ಕೊಡ್ತಾರಂತೆ. ಫೋಟೋಸ್ ಅವರೇ ಕೊಡ್ತಾರೆ. ಫೋಟೋಸ್ ಎಲ್ಲಿರುತ್ತೆ? ಸೊ ಹಂಗೆ ನೋಡಿದ್ರೆ 700 ರೂಪೀಸ್ ಪರ್ ಪರ್ಸನ್. ಹಲೋ ಚೇತನ್, 500 ಅಂತೆ. ಅಂದರೆ 200 ಫೋಟೋಸ್ ಬೇಕಂದ್ರೆ ನೀನು ಮಾಡ್ತೀಯಾ? ನಾವು ಇಲ್ಲೇ ಮಾಡೋಣ. ನಾವು ಮಾಡ್ತೀಯಾ? ನಾವು 3,500 ರೂಪಾಯಿ ಬಜೆಟಲ್ಲಿ ಆಗಲ್ಲ ನಮಗೆ, ಇಲ್ಲೇ ಮಾಡ್ಬಿಡೋಣ. ಏನಂತೀಯ? 700 ಬೀಳುತ್ತಾ? ನೀವು ಇನ್ನೊಬ್ರನ್ನ ರೆಡಿ ಮಾಡು. 4 ಜನಕ್ಕೆ ಬೇಕಾದ್ರೆ ಕಮ್ಮಿ ಮಾಡ್ಸೋಣ ಸರ್. 600 ರೂಪಾಯಿ ಮಾಡ್ಕೊಳ್ಳಿ, 4 ಜನ ಇದ್ದೀವಿ ಅಂತ. ಇವಾಗ ರಿಪಲ್ ವಾಟರ್ ಫಾಲ್ಸ್ ಅಂದ್ರೆ ಅಷ್ಟೇ ಜಾಸ್ತಿ ಬೇಕು, ಚೆನ್ನಾಗಿರುತ್ತೆ ಅದು. ಇನ್ಸ್ಟಾ 360 ರೆಕಾರ್ಡಿಂಗು, ವಿಡಿಯೋನು ವಿಡಿಯೋನು ಅವರೇ ಕೊಡ್ತಾರೆ. ಮಾಡೋಣ. ಇವಾಗ ರಿಪಲ್ ವಾಟರ್ ಫಾಲ್ಸ್ನ ತೋರಿಸ್ತೀನಿ. ಅದಾದಮೇಲೆ ಜಿಪ್ ಲೈನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಮೇಲ್ ಬರೋಷ್ಟೊತ್ತಿಗೆ ಮೂಡ್ ಯಾವ ಥರ ಇರುತ್ತೆ ಅದ್ರ ಮೇಲೆ. ಬಟ್ 100% ಇಲ್ಲೇ ಮಾಡಿದ್ರೆ ನೋಡೋಣ ಬನ್ನಿ ಸ್ನೇಹಿತರೆ. ನೋಡಿ, ವಾಟರ್ ಫಾಲ್ಸ್ ಹತ್ರ ಬಂದ್ವಿ. ಇನ್ನೇನು ಸೀದಾ ವಾಟರ್ ಫಾಲ್ಸ್. ಹೆಂಗಿದೆ ವಾಟರ್ ಫಾಲ್ಸ್ ಜಗ ಅವರೇ? ಚೆನ್ನಾಗಿದೆ, ಇಳಿಯಾಕ್ಬಿಟ್ಟು ಚೆನ್ನಾಗಿರೋದ? ಇನ್ನ ಫೋಟೋ ಶೂಟ್ ಎಲ್ಲ ಮುಗಿಸ್ಕೊಂಡು ಅವು ನೋಡುತ್ತಿದ್ದ ಆ ಕಡೆ ಚೈನಾ ವಿಡಿಯೋಗ್ರಾಫರು ಫೋಟೋ ಶೂಟು ವಿಡಿಯೋಗ್ರಫಿ ಎಲ್ಲ ಮಾಡಿ
ಈಗ ಎಲ್ಲಿಗೆ ನೆಕ್ಸ್ಟ್ ಪ್ಲೇಸ್ ಎಲ್ಲಿ ವ್ಯೂ ಪಾಯಿಂಟ್ ಹೋಗೋದು ಡಿಸೈಡ್ ಆಗಿಲ್ಲ ಇನ್ನು. ಈ ಬಿಸಿಲಲ್ಲಿ ಯಾವ ವ್ಯೂ ಪಾಯಿಂಟ್ ನೈಟ್ ಹಿಡ್ಕೊಳ್ಳಿ ವ್ಯೂ ಪಾಯಿಂಟು. ಡ್ಯಾಮ್ಗೆ ಹೋಗೋಣ, ಯಾವ್ದಾದ್ರು ಡ್ಯಾಮ್ಗೆ, ಎಲ್ಲಾದರೂ ಪ್ಲೇಸ್, ಈ ಥರ ಪ್ಲೇಸ್ಗಳಿಗೆ ಹೋಗೋಣ. ಸೊ ನೆಕ್ಸ್ಟ್ ಯಾವ ಪ್ಲೇಸ್ ಅಂತಲೂ ಗೊತ್ತಿಲ್ಲ. ನಮ್ಮ ಟ್ರಿಪ್ ಮಾಡಿದ್ರೆ ಹಿಂಗೆ ಮಾಡೋದು ಯೂಶ್ವಲಿ, ಅದೇ ಹಂಗೆ ಆಗೈತಿಲ್ಲ. ಇಲ್ಲ ನೋಡಿ ಇಲ್ಲೇ ಕಳಿಸ್ತೈತೆ. ಇಲ್ಲೊಂದು ಇದೆ ಟ್ರಿಪ್ಪು. ಅಲ್ಲೆಲ್ಲ ಏನು ಒಳ್ಳೆ ಕಪಲ್ಸ್ತಾರಲ್ಲ, ಬಿಸಿಲು. ಇದೆಲ್ಲ ಚೆನ್ನಾಗಿ ಬರೋಣ, ಮಾಡೋ. ಸೊ ನೆಕ್ಸ್ಟ್ ಪ್ಲೇಸ್ ಎಲ್ಲಿ ಅಂತ ಐಡಿಯಾ ಇಲ್ಲ. ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ ಬನ್ನಿ. ಇಲ್ಲಿಂದನೇ ಬಂದು ಅಲ್ಲಿ ಬೀಳ್ತಾ ಇರೋದು ಫಾಲ್ಸು, ಇಲ್ಲಿಂದನೇ ಬರ್ತಾ ಇರೋದು. ಏನ್ ದುಡ್ಡು ತಲೆ ಮೇಲೆ ಸುರ್ಕತ್ತೀಯ? ದುಡ್ದ ಕುಡ್ದ ಮಜಾ ಮಾಡ್ದ. ಶಿವ ಶಿವ ಮೇಲಕ್ ಬರೋ ಪಾರ್ಟಿ ಮಾಡ ಅಂತ ಕರೆದಾಗ ಯಾರುಗಳೆಲ್ಲ ಸೈಲೆಂಟಾಗಿ ಹೋಗ್ತಾ ಇರ್ತೀವಿ. ನಾವಿರೋವರೆಗೂ ಇದು ನಮ್ದು, ಅದು ನಮ್ದು, ಎಲ್ಲ ನಮ್ದು ಅಂತೀವಿ. ಕಣ್ಮುಚ್ಚಿದ ನೀನು ಅಷ್ಟೇ ಕಣ. ಸೊ ಸ್ನೇಹಿತರೆ, ಇಲ್ಲೇ ನಿಯರ್ ಇರೋಂಥ ಒಂದು ಹ್ಯಾಂಗಿಂಗ್ ಬ್ರಿಡ್ಜಿಗೆ ಬಂದಿದ್ದೀವಿ. ತುಂಬ ಏನು ಚೆನ್ನಾಗಿಲ್ಲ ಹ್ಯಾಂಗಿಂಗ್ ಬ್ರಿಡ್ಜು, ಇಷ್ಟೇ ಉದ್ದ ಇರೋದು. ನಮ್ಮೂರಲ್ಲಿರೋ ಹ್ಯಾಂಗಿಂಗ್ ಬ್ರಿಡ್ಜ್ ಚೆನ್ನಾಗಿದೆ. ಬಟ್ ಏನಂದರೆ ಇಲ್ಲಿಂದ ನೋಡಿದ್ರೆ ವ್ಯೂ ಸಖತ್ತಾಗಿ ಕಾಣಿಸ್ತಾ ಇದೆ. ನೋಡಿ ಇಲ್ಲಿ ನೀರೇ ಇಲ್ಲ, ರೈನಿ ಸೀಸನ್ನೇ ಅನ್ನಿಸ್ತಾ ಇಲ್ಲ. ನೋಡಿ ಅಲ್ಲಿ ಫುಲ್ಲು ನೀರಿಲ್ಲ, ಬಂಡೆಗಳೇ. ಇಲ್ಲಿ ನೋಡಿ ಅಲ್ಲಿ ಫುಲ್ಲು ದೂರದಲ್ಲಿ ಒಳ್ಳೆ ವ್ಯೂ ಇದೆ. ಎಲ್ಲ ಇಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಸೊ ನೀರೇ ಇಲ್ಲ, ಫುಲ್ಲು ಎಲ್ಲ ಬತ್ತೋಗ್ಬಿಟ್ಟೈತೆ. ಬಟ್ ಇಲ್ಲಿ ಸಖತ್ತಾಗಿ ನೀರಿದ್ರೆ ಹೆವಿ ಕಾಣುತ್ತಲ್ವ. ಬಟ್ ಈ ಹ್ಯಾಂಗಿಂಗ್ ಬ್ರಿಡ್ಜ್ ಏನು ವರ್ತಿಲ್ಲ, ಇಷ್ಟಿಷ್ಟೇ ಚಿಕ್ಕ. ಎಲ್ಲ ಲೈಕ್ ಟ್ರೈನಲ್ಲಿಲ್ಲ ಯಾವ್ದ್ರಲ್ಲಾದ್ರು ಬಂದು ಇಲ್ಲಿ ರೆಂಟ್ ತಗೊಂಡಿರ್ತಾರೆ ಅನ್ಸುತ್ತೆ ಮೋಸ್ಟ್ಲಿ. ಸೊ ಎಲ್ಲ ಜೀಪಲ್ಲಿ ಬರ್ತಾರೆ. ನಾವು ಬಜೆಟ್ ಫ್ರೆಂಡ್ಲಿ ಆಗಿರೋದ್ರಿಂದ, ಬಜೆಟ್ ಟ್ರಿಪ್ ಆಗಿರೋದ್ರಿಂದ ನಮ್ಮ ಕಾರ್ನೇ ಎಲ್ಲೆಲ್ಲಿ ಪಾಸಿಬಿಲಿಟಿ ಹತ್ತಿಸ್ಬೋದು ಅಲ್ಲೆಲ್ಲ ಹತ್ತಿಸ್ತಾ ಇದ್ದೀವಿ. ಸೊ ನೋಡಿ ಇಲ್ಲಿ ಜೀಪ್ಗಳು, ಒಂದು ಈ ಥರ ಜೀಪ್ ಇದ್ಬಿಟ್ಟು ಇನ್ನೂ ಮಸ್ತಾಗಿ ಹೊಡಿಬೋದಿತ್ತಲ್ವ. ನಾವೇ ಬೇಕು ಕಾಣದೇ ಇರೋ ರೋಡಲ್ಲೆಲ್ಲ ಕಾರಲ್ಲಿ ಬಂದಿದ್ದೀವಿ, ಅಲ್ಲಿ ಶಿಫ್ಟಲ್ಲಿ ಬಂದಿದ್ದೀರಿ. ಇಲ್ಲಿ ನೋಡಿ ಇಲ್ಲಿ ಹಿಂದ್ಗಡೆ ಅಣ್ಣ ಏನೋ ಮಾಡೋರು. ಈಗ ತೆಗಿಯೋದು ಹೆಂಗೆ, ಹೊಳಿ ಕೊಡ್ಕೊಂಡು ತೆಕ್ಕೊಬತ್ತೀನಿ. ವಾ, ಸೊ ಬರ್ರಿ. ಇವು ಯಾರೋ ಹಿಂದಕ್ಕೆ ಹಾಕೋಗೋ ನೀವು. ಬೇಗ ತೆಗಿ, ಓಡೋಣ. ನಡ್ರಿ ತೆಗಿಯೋಣ ಫ್ರೆಂಡ್ಸ್. ಇವಾಗ ಪಣ್ಣುಮುಡಿ ಡ್ಯಾಮ್ ಹತ್ರ ಬಂದಿದ್ದೀವಿ. ಸೊ ನೋಡ್ತಾ ಇದ್ದೀರಿ, ಬರೋ ದಾರಿ ಮಾತ್ರ ಸಖತ್ತಾಗಿತ್ತು. ಬಟ್ ನೋಡಿ ಎಲ್ಲ ಫೋಟೋಶೂಟ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಡ್ಯಾಮಲ್ಲಿ ಮಾತ್ರ ಒಂದು ಚೂರು ನೀರಿಲ್ಲ, ತೋರಿಸ್ತೀನಿ ಬನ್ನಿ. ಸೊ ಇಲ್ಲಿ ನೋಡಿ ಸ್ನೇಹಿತರೆ, ಡ್ಯಾಮಲ್ಲಿ ನೀರೇ ಇಲ್ಲ. ಅಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜಲ್ಲಿ ಯಾಕೆ ನೀರಿಲ್ಲ ಅಂದರೆ ಇಲ್ಲಿ ಬಿಟ್ರೇ ಅಲ್ಲಿ ನೀರು ಬರ್ತಾ ಇದ್ದಿದ್ದು. ಸೊ ಇಲ್ಲಿ ಡ್ಯಾಮಲ್ಲಿ ಒಂದು ಚೂರು ನೀರಿಲ್ಲ. ಆದರೆ ವ್ಯೂ ನೋಡಿ ಯಾವ ಥರ ಇದೆ, ವ್ಯೂ ನೋಡಿ ಯಾವ ಥರ ಇದೆ ಅಂತ ನೋಡಿ ಇಲ್ಲಿ. ಸೊ ಸಕ್ಕತ್ತಾಗಿದೆ. ಇಲ್ಲಿ ನೀರು ಬಿಟ್ರೇ ಅಲ್ಲಿಂದ ಅಲ್ಲಿ ಫಾಲ್ಸಿಗೆ ಬರೋದು ಹ್ಯಾಂಗಿಂಗ್ ಬ್ರಿಡ್ಜ್ ಹತ್ರ. ಇಲ್ಲಿ ದಾರಿ ಸಖತ್ತಾಗಿದೆ ಆದ್ರೂ. ಸೊ ಜೀಪೆಲ್ಲ ಹೋಗ್ಬೋದು ಇಲ್ಲಿ ಮೇಲೆ, ಆ ಕಡೆ ಊರಿದೆ. ಸೊ ಈಗೆಲ್ಲ ಫೋಟೋ ತೆಗೆಸ್ಕೊತಾ ಇದ್ದಾರೆ. ಬನ್ನಿ ಒಂದು ಸೆಲ್ಫಿ ತೆಗೆಸ್ಕೊಳ್ಳೋಣ. ಏನೋ ನಾನೇ ತೆಗಿಬೇಕಾ, ಇದ್ರಲ್ಲಿ ತೆಗಿಬೇಕಾ? ನೀನು ಬಾ, ಓಕೆ ಬನ್ನಿ ಒಂದು ಫೋಟೋ ತೆಗೊಳ್ಳೋಣ ಇವಾಗ. ನೋಡಿ ಫ್ರೆಂಡ್ಸ್, ಫೋಟೋ ತೆಗೆಸ್ಕೊಳ್ಳೋಕೆ ಏನು ಸಾಹಸ ಮಾಡ್ತಿದ್ದಾರೆ. ಅವ್ರು ಫೋಟೋ ತೆಗೋತಿದ್ದೀವಿ ಅಂತ ಸ್ಲೋ ಮಾಡಿದ್ದಾರೆ. ನೋಡಿ ಫೋಟೋ ತೆಗೊಳಕ್ಕೆ ಏನೇನು ಸಾಹಸ ಮಾಡ್ತಾವ್ರೆ. ಮಚ್ಚ ರೂಲ್ಸ್ ಏನು? ಕೆಳಗಡೆ ಬ್ರೋ, ನೀವು ಏನಕ್ಕೆ ಇಟ್ಕೊಂಡಿದ್ದೀರಿ ಇದು? ಈ ಆಟಕ್ಕಿದ್ದೀರಾ? ಇದೇ ಕಲರ್ ಹೊಡಿಯಕ್ಕೆ. ಓಹ್, ಇವ್ರು ಸೀರಿಯಸ್ ಆಗಿ ತಗೊಂಡ್ಬಿಟ್ಟದ ಆಟನ. ಇದು ಈಗ ಸೋತಿರೋದು ಯಾರು? ಅವ್ರು ಒಬ್ನೇನಾ? ಹಾ, ನಾನು ಅಂಪೇರು. ಇದು ರಿಪ್ಲೈಗಿದು. ಹಾ, ಸ್ಟಾರ್ಟ್. ರೆಡಿ, 3, 2, 1 ಫೈರ್. ನನ್ಗೆ ಹೊಡೆದ್ಬಿಟ್ಟಿದ್ರೆ ಕಡ್ರಲ್ಲ, ನನ್ಗೆ ಹೊಡೆದಿರ ಕಡ್ರ. ಎಲ್ಲರೂ ಎಷ್ಟಾಯ್ತಾ? ಲೇ
ಲೇ ಗಾಡಿ ಬಂದತ್ತು ಗಾಡಿ. ಗಿರಿ ಹೊಡ್ದ ಗಿರಿ ಗೆದ್ದ. ಈ ಆಟದಲ್ಲಿ ವಿನ್ ಆಗಿದ್ದು ಗಿರಿ. ಕಲ್ಲಲ್ಲಿ ಹೊಡಿ ಆಟದಲ್ಲಿ ಗೆದ್ದಿದ್ಕೆ ಗಿರಿ ಅವ್ರಿಗೆ ಪ್ರೈಸ್ ಆಗಿ ಕೊಡ್ತಿದ್ದೀವಿ. ಓಕೆ ಎಲ್ಲ ನೋಡಿಕೊಂಡು ಜಿಪ್ ಲೈನ್ ಮಾಡಿಕೊಂಡು ಅದಾದಮೇಲೆ ಚಾರ್ಜ್ ಇರಲಿಲ್ಲ ಕ್ಯಾಮ್ರಾದಲ್ಲಿ, ಡೈರೆಕ್ಟು ಸ್ಟೇಗೆ ಬಂದು ಚಾರ್ಜಿಗೆ ಹಾಕಿ ಈಗ ಒಂದು ವ್ಯೂ ಪಾಯಿಂಟ್ ನೋಡೋಣ ಅಂತ ಬಂದ್ವಿ. ವ್ಯೂ ಪಾಯಿಂಟ್ ಅಂತ ಏನಲ್ಲ, ಇದು ಟೀ. ನಂಗೆ ಬೆಳಗ್ಗೆಯಿಂದ ಕಾಫಿನೇ ಬರ್ತಾಯಿದೆ. ಒಂದು ಟೀ ಪ್ಲ್ಯಾಂಟೇಷನ್ ಹತ್ರ ಬಂದಿದ್ದೀವಿ. ವ್ಯೂ ಸಖತ್ತಾಗಿದೆ. ಎಲ್ಲೂ ನೋಡಿದ್ರು ನಿಮಗೆ ನೋಡಿ ಹಿಂಗೆ ಕಾಣಿಸ್ತಾ ಇದೆ, ಯಾವ ಥರ ಕಾಣಿಸ್ತಾ ಇದೆ ನೋಡಿ. ಇದು ಒಂದು ಜಾಗ ಆದರೆ ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಒಳಗಡೆ ಏನು ಮಾಡ್ತಾರೆ. ಸೊ ಇದು ಫುಲ್ಲು ಒಂದು ಜಾಗ, ಸುತ್ತ ಅದೇ ಇರೋದು. ಅಲ್ಲಿ ನೋಡಿ ಎಲ್ಲ ಹೋಗಿ ಫೋಟೋಶೂಟ್ ಅದು ಇದು ಮಾಡ್ಕೋತಿದ್ದಾರೆ. ಇದು ಎಂಟ್ರಿ ಇದೆಯೋ ಇಲ್ವೋ ಗೊತ್ತಿಲ್ಲ, ನುಗ್ಗವ್ರೆ ಸುಮ್ಮನೆ. ಅಲ್ಲೇನೋ ಬೋರ್ಡ್ ಹಾಕಿದ್ದಾರೆ, ಬನ್ನಿ ನೋಡ್ಕೊಂಬರೋಣ ಎಂಟ್ರಿ ಇದೆಯೋ ಇಲ್ವೋ ಅಂತ. ಸೊ ಸ್ನೇಹಿತರೆ, ಅಲ್ಲ ಹೋಗ್ಬಿಟ್ಟು ಬರೋಣ ನಾವೇ. ಒಂದು 10 ಮಿನಿಟ್ಸ್ ಅಷ್ಟೇ ಇಲ್ಲಿದ್ದು. ನೋಡಿ ಯಾವ ರೇಂಜಿಗೆ ಕವರ್ ಆಗಿದೆ ಫುಲ್ಲು ಫಾಗ್. ಸೊ ನಾವು ಇವಾಗ ಹೋಗ್ತಾ ಇದ್ದೀವಿ. ಎಲ್ಲ ಕಾರು ಇವಾಗ ಹತ್ತಿದ್ರು, ಮಳೆ ಬರೇ ಬರ್ತಾಯಿದೆ ಲೈಟಾಗಿ. ಮತ್ತೆ ಹೆಂಗೈತೆ? ಮಸ್ತ್ ಸೂಪರ್. ರೂಮಲ್ಲಿ ಮಲ್ಕೊಂಡಿದ್ರಿ. ಈಗ ಸುಮ್ಮನೆ ಹಿಂಗೊಂದು ರೌಂಡ್ ಹೋಗ್ಬಿಟ್ಟು ವಾಪಸ್ ಬರೋಣ ಬರ್ರಿ. ಸುಮ್ಮನೆ ಬರೀ ಅಲ್ಲ ಕಾರಲ್ಲಿ ಹೋಗ್ಬೇಕಾ? ಹೋಗಿ ಬರೋಣ ಬರ್ರಿ. ವಾಕಿಂಗ್ ಅಲ್ಲೇ ಹೋಗೋಣ. ಕಾರಲ್ಲಿ ಹೋಗಿ ಬರೋಣ ಬರ್ರಿ. ಎಲ್ಲ ಬರ್ಬೇಕು ಸುಮ್ಮನೆ ಹಿಂಗೆ ಎಲ್ಲಿ ತನಕ ಒಂದು ರೌಂಡ್ ಹೋಗಿ ಬರೋಣ ಬರ್ರಿ. ನೋಡಿ ಈಗ ಸುಮ್ಮನೆ ಒಂದು ರೌಂಡ್ ಆಗುತ್ತೆ ಇದು. ಹೋಗೋಣ ಬರ್ರಿ. ಸೊ ಸ್ನೇಹಿತರೆ, ಒಂದು ರೌಂಡ್ ಹಿಂಗೆ ಹೋಗ್ಬಿಟ್ಟು ಬರೋಣ ಮುಂದೆ. ಹಂಗೆ ಏನು ಈಗೇನು ಮಾಡೋಕ್ಕಾಗಲ್ಲ. ಕಾಲೇಜ್ಗೆ ಏಕೆ ಹುಷಾರಿಲ್ಲ ಎಲ್ಲ ರೆಕಾರ್ಡ್ ಆಗೈತೆ. HOD ನೋಡಿದ್ರೆ ನಿನ್ನ ಕತೆ ಮುಗೀತು. HOD ಸರ್ ಏನೋ ಹುಷಾರು ಇವತ್ತಿಲ್ಲ. ಸೋಮವಾರ 2 ದಿವಸ ಆಸ್ಪತ್ರೆಗೆ ತೋರಿಸ್ಬಿಟ್ಟು ಸೋಮವಾರ 2 ದಿವಸ ಫೇಕ್ ಹಾಲಿಡೇ ಹಾಕೊಳ್ಳೋಣ ಅಂತ ನೋಡ್ಕೊಂಡವನೆ. ಸೊ ನೋಡ್ಕೊಳ್ಳಿ, ಇವನೇ ಚೇತನ್ ಅಂತ A ಸೆಕ್ಷನ್. ಸೊ ಈಗ ಒಂದು ಜಾಗ ಇವಾಗ ಒಂದು ಜಾಗ ನೋಡ್ಕೊಂಡು ಬಂದ್ವಿ, ನೋಡಿದ್ರಿ ವಿಡಿಯೋದಲ್ಲಿ. ಈಗ ಸೊ ಇವತ್ತಿಗೆ ಈ ಲಾಗ್ ಎಂಡು. ಅನ್ನ ತಿಳಿ ಸಾರು ಮಾಡ್ಕೊಂಡು ತಿಂದು ಮಲ್ಕೊಂಡು ಬಜೆಟ್ ಖಾಲಿ ಆಗಿರೋದ್ರಿಂದ ಅನ್ನ ತಿಳಿ ಸಾರಿಗೆ ಬಂದಿದ್ದೀವಿ. ನಾಳೆ ಬೆಳಗ್ಗೆ 8 ಗಂಟೆಗೆ ಇಲ್ಲ 7 ಗಂಟೆಗೇನೆ ಅಂದ್ಕೊಂಡಿರೋದು, ಬಟ್ ಆಗೋದು 10 ಗಂಟೆ ಮೇಲೇ. ಅದೇ ಮೈ ಕೈ ತೊಳ್ಕೊಂಡು ಎದ್ದು ಸೀದಾ ಬೆಂಗಳೂರಿಗೆ ಹೋಗೋದೇನೆ. ಹೋಗ್ತಾ ಒಂದು 2 ಪ್ಲೇಸ್ ನೋಡೋಣ ಅಂದ್ಕೊಂಡಿದ್ದೀವಿ. ನನ್ನ ಪ್ರಕಾರ ಅದಾಗಲ್ಲ. ಸೊ ಡೈರೆಕ್ಟ್ ಲ್ಯಾಟ್ರಿ ಇದೆಲ್ಲ ಆಯಿತು. ಸೋತಿದ್ದು ಹೇಳಿದಲ್ವಾ, ಇದು ವಿಧಿಯೇ ಹಣೆ ಬರಹ ಅಂತ ಹೇಳ್ಬೋದು. ಲ್ಯಾಟ್ರಿ ಸೋತ್ವಿ, ಬಟ್ ಪರವಾಗಿಲ್ಲ, ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಇವತ್ತೇ ಬಂದಿದ್ದರೆ ಮೋಸ್ಟ್ಲಿ ಕಾಲೇಜ್ ಸೋಮವಾರದಿಂದ ಸ್ಟಾರ್ಟು, ಹೋಗ್ತಾ ಇರಲಿಲ್ಲ ಅಂತ ಮೋಸ್ಟ್ಲಿ, ಅದಕ್ಕೆ ಗೆದ್ದಿಲ್ಲ. ಕಾಲೇಜ್ ಮುಗಿದ ಮೇಲೆ ಗೆಲ್ಬೋದೇನೋ. ಹೆಸರನ್ನು ಕೂಡಿಸಿ ಬರೆಯೋ ಆ ಖುಷಿ ಇನ್ನೆಲ್ಲೂ ನಾ ಕಾಣೆ. ಈ ಪ್ರೀತಿ ಎಂಥ ಅಸಮಾನ, ಕಾಯಿಸಿ ಕಾಯಿಸಿ ಬರದೆ ಸತಾಯಿಸಿ ಕಾಡೋದು ಪ್ರೀತಿನೇ. ಅದರಲ್ಲೂ ಆಹಾರ ಹಿತ. ಸೊ ಲಾಸ್ಟ್ ಡೇ ಆಫ್ ಮುನ್ನಾರ್, ಇವಾಗ ವಾಪಸ್ಸು ಮನೆಗೆ ಹೋಗ್ತಾ ಇದ್ದೀವಿ. ಹಿಂಗೆ ಕಾಣಿಸ್ತಾ ಇದೆ. ಸೊ ವಾಪಸ್ ಮನೆಗೆ ಹೊಟ್ಟಿದ್ದೀವಿ. ಹೋಗ್ತಾ ಗ್ಯಾಪ್ ರೋಡಲ್ಲಿ ಒಂದು ಟೀ ಎಸ್ಟೇಟ್ನ ನೋಡ್ಕೋಗೋಣ ಅಂದ್ಕೊಂಡಿದ್ವಿ. ಬಟ್ ಫಸ್ಟಾಗಿ ಸ್ಟೇ ತೋರಿಸ್ಕೊಂಡು ಹೋಗು. ಎಲ್ಲ ಆನ್ ಆಗೈತಾ? ಆನ್ ಆಗೈತೆ, ಹೋಗು. ನಾವು ಬೇಡ ಕಣ, ನಾವು ಬೇರೆ ಸ್ಟೇ ಹಾಕಿದ್ದೀವಿ. ಇದನ್ನು ಹಾಕ್ತೀನಿ ಬ್ಲಾಗಲ್ಲಿ. ಇವನ್ ಚೇತನು ಮತ್ತೆ ಯಾರು ನೀನು ಮತ್ತೆ ನಿನ್ನ ಜೊತೆ ಯಾರು ಹಾಕಿರೋದು?
ಈ ಚೇತನು ಮತ್ತು ಅರ್ಜುನ್ ಇಬ್ರು ನಾವಿರೋಷ್ಟೇ ಇದು ಒಳಗಡೆನೂ ತೋರಿಸಿ ನಿಮಗೆ. ಬಟ್ ಇವ್ರ ಸ್ಟೋರಿಲಿ ಹಾಕಿರೋಷ್ಟೇ ಬೇರೆ. ನೋಡಿ ಇಂಥ ಮಕ್ಳು ಇರ್ತಾರೆ ಸ್ಕ್ಯಾಮ್ ಮಾಡೋರು. ಸೊ ಈಗ ಟಾಟಾ ಟೀ ಮ್ಯೂಸಿಯಂ ಒಳಗೆ ಎಂಟ್ರಿ ಕೊಟ್ಟಿದ್ದೀವಿ ಸ್ನೇಹಿತರೆ. ಬನ್ನಿ ಒಳಗಡೆ ಎಲ್ಲ ಹೆಂಗಿದೆ ನೋಡೋಣ. ಟೆಲಿಫೋನ್ ಎಕ್ಸ್ಚೇಂಜ್ 100 ಲೈನ್ಸ್ ಎಲ್ಲ ಹಳೇ ಕಾಲದ ಐಟಮ್ಸ್ಗಳು ನೋಡಿ ಹೆಂಗಿದೆ ಅಂತ. ಅದು ಇದು ಆ್ಯಂಟಿಕ್ ಚೈನೀಸ್ ಗ್ರೀನ್ ಜಾಡೆ. ಇದೆಲ್ಲ ಏನು ಅಂತ ನನಗೆ ಗೊತ್ತಿಲ್ಲ ಬಿಡಿ. ಇದೆಲ್ಲ ಹ್ಯಾಂಡ್ ಕ್ರಾಫ್ಟೆಡು, ಹ್ಯಾಂಡ್ ಪೇಂಟೆಡು ಮತ್ತು ಹ್ಯಾಂಡ್ ಕ್ರಾಫ್ಟೆಡ್. ಏನು ಸಖತ್ತಾಗಿದೆ ನೋಡಿ. ಕಂಪ್ಲೀಟ್ ಇವೆಲ್ಲ ಹಳೇ ಕಾಲದ್ದು ಕುಕ್ಕಿಂಗ್ ರೇಂಜ್. ಇದು ಫ್ರಮ್ ಒನ್ ಆಫ್ ದ ಪ್ಲಾಂಟರ್ಸ್ ಬಂಗ್ಲೋ. ಅದು 1918 ಅವಾಗಲೇ ಹೆಂಗೆ ಯೂಸ್ ಮಾಡೋದಂದರೆ ಬಂಗ್ಲೆ ಅಂದರೆ ಚೆನ್ನಾಗಿ ಕಾಣಿಸ್ತೀನ. ಏನೋ ಇಂತಿಷ್ಟು ಕೊಟ್ಬಿಟ್ಟು ಟೈಮ್ ಎಷ್ಟು? ನೆಕ್ಸ್ಟ್ ಫ್ಯಾಕ್ಟ್ರಿ ವಿಸಿಟಿಂಗ್ ಟೈಮ್ ಮೋಸ್ಟ್ಲಿ ಅದಕ್ಕೆ ಅವ್ರು ಸೀನ್ ಹಾಕಿರೋದು. ಸೀನ್ ನೋಡೋಣ ಬರ್ರಿ. ವಾಯ್ಸ್ ಟೀ ಫ್ಯಾಕ್ಟ್ರಿಗೆ ಎಂಟ್ರಿ ಆಗಿದ್ದೀವಿ. ನನ್ನ ವಾಯ್ಸ್ ಕೇಳಿಸುತ್ತಾ ಇಲ್ಲೋ ಗೊತ್ತಿಲ್ಲ, ಬಟ್ ವಿಡಿಯೋ ಮಾಡ್ತಾ ಇದ್ದೀನಿ. ಟೀ ಫ್ಯಾಕ್ಟ್ರಿ ನೋಡಿ ಮುನ್ನಾರಲ್ಲಿ ಹೆಂಗಾಯ್ತು. ಸೊ ಸ್ನೇಹಿತರೆ ನೆಕ್ಸ್ಟ್ ಒನ್ ಸೊ ನೋಡ್ತಾ ಇದ್ದೀರಿ ಟೀ ಪ್ಲಾಂಟೇಶನ್ ಟೀ ಮ್ಯೂಸಿಯಮಲ್ಲಿ ಯಾವ ಥರ ಟೀನ ಫರ್ಮೆಂಟಿಂಗ್ ಒಂದೊಂದೇ ಪ್ರೋಸೆಸ್ ಇದೆ ಅಂತ. ಫರ್ಮೆಂಟಿಂಗ್ ಇದೆಲ್ಲ ಓಲ್ಡ್ ಮಿಷಿನ್ಸ್ ಆ್ಯಕ್ಚುಲಿ ಡೆಮೋಗೆ ಅಂತ ಇಟ್ಟಿರೋದು. ಇವಾಗ ಇರೋಂಥದ್ದೆಲ್ಲ ನ್ಯೂ ಮಿಷಿನ್ಸ್. ನೋಡಿದ್ರಲ್ಲ ಫೈನಲ್ ಆಗಿ ಫರ್ಮೆಂಟ್ ಆದಮೇಲೆ ಇರೋದು. ಹೀಟು ಬಿಸಿ ಬಿಸಿ ಹೊಡಿತಾ ಇದೆ. ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಟೀಸ್ ಸಿಗುತ್ತೆ ನಿಮಗೆ, ಯಾವ ಥರ ಬೇಕು ಏನು ಎಲ್ಲ. ಏನಿದು? ಬೇಸ್ಡ್ ಆನ್ ಸೈಜಸ್ ಇದು ಸಪ್ರೇಟ್ ಬೇರೆ ಡಬ್ಬಲ್ ಆಗ್ತಾ ಇದೆ.
ಇದೇ ಬೇಸ್ಡ್ ಆನ್ ಸೈಜಸ್ ಸೈಜ್ ಮೇಲೆ ಇನ್ನು ಚೆನ್ನಾಗಿದೆಯಾ ಸೊ ರಾಗಿ ಮಿಲ್ಲಲ್ಲಿ ಕಸ ಎಲ್ಲ ಸಪ್ರೇಟ್ ಮಾಡ್ತಾರೆ ರಾಗಿ ಮಿಲ್ಲಲ್ಲಿ ಆ ಥರ ಸಣ್ಣದೆಲ್ಲ ಒಂದು ಕಡೆ ಇದೆಲ್ಲ ವೇಸ್ಟ್ ಎಲ್ಲ ಒಂದು ಕಡೆ. ಸೊ ಸ್ನೇಹಿತರೆ, ಇವಾಗ ಟೀ ಮ್ಯೂಸಿಯಂನ ತೋರಿಸ್ದೆ ಯಾವ ಥರ ಎಲ್ಲ ವರ್ಕ್ ಆಗ್ತಿದೆ ಅಂತ ನೋಡಿದ್ರಿ. ತುಂಬ ಡೀಟೇಲಾಗಿ ಏನು ಹೇಳಕ್ಕೆ ಹೋಗಲಿಲ್ಲ. ಸೊ ಒಳಗಡೆ ಟೀ ಪುಡಿ ಬೇಕಾದರೆ ಬೈ ಮಾಡ್ಬೋದು ನಾವು. ಡಿಫ್ರೆಂಟ್ ವೆರೈಟಿ ಟೀ ಪುಡಿಗಳಿದೆ. ಸೊ ಇವೆಲ್ಲ ಹಳೆ ಮಿಷಿನ್ಗಳು, ಜಸ್ಟ್ ಮ್ಯೂಸಿಯಂಗೆ ಡೆಮೋ ತೋರ್ಸೋಕ್ಕೆ ಅಂತ ಇಟ್ಟಿದ್ದಾರೆ. ನೋಡಿ ಇಲ್ಲಿ ಕ್ರಷಿಂಗ್, ಟೇರಿಂಗ್ ಆ್ಯಂಡ್ ಕರ್ಲಿಂಗ್ ಇದೆಲ್ಲ ಮಾಡ್ಕೊಂಡು ಫುಲ್ಲು ಫೈನಲ್ ಆಗಿ ಅಲ್ಲೋಗಿ ಅಲ್ಲಿ ಫಿಲ್ಟರ್ ಆಗುತ್ತೆ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅಲ್ಲಿ. ಸೊ ಇದು ಜಸ್ಟ್ ಮ್ಯೂಸಿಯಂ ಆಗಿರೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ. ಸೊ ನೋಡಿ ಇದೆಲ್ಲ ಟೀ ಸೊಪ್ಪುಗಳು. ಟೀ ಸೊಪ್ಪಲ್ಲಿ 3 ಥರ ಬರುತ್ತಂತೆ. ಮೇಲ್ಗಡೆ ತುದಿ ಇರುತ್ತಲ್ಲ, ಅಲ್ಲಿ ಸಿಕ್ಕಿದ್ರೆ ಹೇಳ್ಬೋದು. ಇದೆಯಲ್ಲ, ಇದು ಹ್ಯಾಂಡ್ ಪಿಕ್ ಮಾಡೋದು, ಮೇಲ್ಗಡೆ ತುದಿಲಿರೋದು. ಅದು ವೈಟ್ ಟೀ ಲೀವ್ಸ್ ಅಂತಾರಂತೆ. ಇದು ತುಂಬ ಕಾಸ್ಟ್ಲಿ ಆ್ಯಂಡ್ ಕ್ಯಾನ್ಸರ್ಗೆ ತುಂಬ ಒಳ್ಳೆಯದು. ಇದು ಸೆಕೆಂಡ್ ಲೆವೆಲು, ಇದು ಲಾಸ್ಟ್ ಲೆವೆಲು. ಇವೆಲ್ಲ ಮಷೀನಲ್ಲೇ ಕಟ್ ಮಾಡೋದು. ಇದನ್ನು ಮಾತ್ರ ಫುಲ್ ಟೀ ಎಸ್ಟೇಟಲ್ಲಿ ಹ್ಯಾಂಡ್ ಪಿಕ್ ಮಾಡಿ ಇದನ್ನು ಟೀ ಪುಡಿ ಮಾಡೋದು. ವೈಟ್ ಟೀ ಅಂತಾರೆ ಇದನ್ನು. ಸೊ ಇದು ನೋಡಿ, ಇದು ಆರ್ಥೋಡಾಕ್ಸ್ ಟೀ ರೋಲರ್. ಸೊ ನೋಡಿದ್ರಿ ಟೀ ಮ್ಯೂಸಿಯಮ್ನ. ಈಗ ನೆಕ್ಸ್ಟು ಗ್ಯಾಪ್ ರೋಡ್ಗೆ ಹೋಗಿ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡು ಡೈರೆಕ್ಟ್ ಬೆಂಗಳೂರಿಗೆ ರೀಚ್ ಆಗೋದು. ಸೊ ಲೆಟ್ಸ್ ಗೋ. ಏನಾದ್ರು ಇದೆಯಾ? ಓಕೆ ಸ್ನೇಹಿತರೆ, ಬನ್ನಿ. ಇಲ್ಲಿ ಕಾಣ್ತಾ ಇದೆಯಲ್ಲ ಮೇಲೆ ಫುಲ್ ಹಿಲ್ಸು, ಇದೆಲ್ಲ ಕಣ್ಣನ್ ದೇವನ್ ಹಿಲ್ಸು. ನೀವೆಲ್ಲ ಕೇಳಿರ್ತೀರಿ ಕಣ್ಣನ್ ದೇವನ್ ಟೀ ಪುಡಿ, CSಗೆ ಪುಡಿ. ಸೊ RCB ಫಾರ್ ಎವರ್ ಅಂತಾರಲ್ಲ ಹಂಗೆ. ಸೊ ಇದೆಲ್ಲ ಕಾಣ್ತಿರೋದು ಕಣ್ಣನ್ ದೇವನ್ ಹಿಲ್ಸ್. ಇದು ಎಲ್ಲ ಅವ್ರದ್ದೇ ಟೀ ಪ್ಲ್ಯಾಂಟೇಷನ್ ಇದೆಲ್ಲ. ಸೊ ಇದೇನೋ ಇದು ಎಲ್ಲ ಕಿತ್ತಾಕ್ಬಿಟ್ಟವ್ರೆ. ಏನು ಟೀ ಎಲ್ಲ ಕಿತ್ತಾಕ್ಬಿಟ್ಟವ್ರೆ. ನೀರು ಬರುತ್ತೆ ಕಣ ಅದಕ್ಕೆ. ಹಾಂ, ನೀರು ಬರೋ ಜಾಗ ಅದು. ಅಲ್ಲಲ್ಲ, ಇದು ತುದಿ ಟೀ ಎಲ್ಲ ಕಿತ್ತವ್ರೆ. ಕೀಳ್ಬೇಡಿ. ನೋಡ್ರಿ ಇದು ಹಿಂದೆ ಹೆಂಗೆ ಕಾಣಿಸ್ತೈತೆ ಎಲ್ಲ ವೈಟ್. ಸೊ ಈಗ ಇಲ್ಲೇ ಒಂದು ಸೈಡಲ್ಲಿ ಜಾಗ ಇತ್ತು, ನಿಲ್ಲಿಸ್ಬಿಟ್ಟು ಒಳಗೆ ಹೋಗ್ತಾ ಇದ್ದೀವಿ. ಅಲ್ಲೆಲ್ಲರೂ ನಿಂತ್ಕೊಂಡು 1-2 ಫೋಟೋಸ್ ತೊಗೊಂಡು ಮತ್ತೆ ಇಲ್ಲಿಂದ ಹೊರಡೋಣ. ಬನ್ನಿ. ಇಲ್ಲಿಂದ ಡೈರೆಕ್ಟ್ ಮತ್ತೆ ಹೋದರೆ ಬೆಂಗಳೂರೇನೆ, ಇನ್ನೆಲ್ಲೂ ನಿಲ್ಸೋಕೆ ಹೋಗಲ್ಲ. ಸಿಕ್ಕಿದ್ರೆ ಫಾರೆಸ್ಟ್ ಒಳಗಡೆ ಯಾವ್ದಾದ್ರು ಎಲಿಫೆಂಟ್, ಜಿಂಕೆಗಳು ಸೈಟಿಂಗ್ ಆದರೆ ಅದೊಂದು ತೋರಿಸ್ತೀನಿ. ಬಿಟ್ಟರೆ ಡೈರೆಕ್ಟ್ ಬೆಂಗಳೂರು. ನಮ್ಮ ಹುಡುಗ ಟೈರ್ಗೆ ಗಾಳಿ ಹೊಡಿತಿದ್ದಾನೆ. ಅಲ್ಲಿ ಟಿಂಟಿನ್ ಅಂತ ನೋಡೋ ಅಲ್ಲ, ಹೆವಿ ಹಾರ್ಡ್ ವರ್ಕರ್ ಡ್ರೈವರ್ ಮಾಡ್ಕೊಬಿಟ್ಟವ್ರು ನನ್ನ. ಈಗ ಎಲ್ಲ ಕ್ರಾಸ್ ಮಾಡಿ ಬೆಟ್ಟ ಗುಡ್ಡಗಳನ್ನ ಕ್ಯಾಮ್ರಾ ನೆಟ್ಟಿಗೆ ಹಿಡಿಯಲ್ಲ ಕಡೆ. ಚಾಮರಾಜನಗರಕ್ಕೆ ಎಂಟ್ರಿ ಕೊಟ್ಟಿದ್ದೀವಿ. ಇನ್ನೊಂದು 2-3 ಅವರ್ಸ್ ಬೆಂಗಳೂರಿಗೆ ಹೋಗ್ತೀವಿ.
ಸೊ ಸ್ನೇಹಿತರೆ, ಈಗ ಇನ್ನು ಜಸ್ಟ್ ಬೆಂಗಳೂರಿಗೆ ರೀಚ್ ಆದ್ವಿ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡೋ ಅಂಥ ಟೈಮ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್ ಬಾಯ್.